ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನಂತೂ ಸಖತ್ತಾಗಿದ್ದೀನಿ. ಇವತ್ತು ಸಂಡೇ, ತಲೆಗೆಲ್ಲ ಎಣ್ಣೆ ಹಾಕಿ ಕೂತಿದ್ದೀವಿ. ಇವಾಗ ನನ್ನ ಮಗನನ್ನು ಹಾಸ್ಟೆಲ್ಗೆ ಬಿಡಲಿಕ್ಕೆ ಹೋಗ್ಲಿಕ್ಕುಂಟು. ನಾವಿವಾಗ ಸೈಬರಲ್ಲಿ ಒಂದು ಸಣ್ಣ ಕೆಲಸ ಇದೆ, ಅವನದು ತಮ್ಮದು ಮತ್ತು ಲೈವ್ ಫೋಟೋ ಕೊಡಬೇಕಂತೆ. ಹಾಗೆ ಅದನ್ನೊಂದು ಕೊಟ್ಟು ಮನೆಗೆ ಹೋಗಿ ಮನೆಯಿಂದ ಇವನನ್ನು ಡೈರೆಕ್ಟ್ ಹಾಸ್ಟೆಲ್ಗೆ ಕರ್ಕೊಂಡು ಹೋಗಿ ಬಿಡೋದು ಗೈಸ್. ನಾವಿವಾಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬರ್ತೀವಿ. ಅಲ್ಲಿವರೆಗೂ ನೀವು ಕಾಯ್ತಾ ಇರಿ. ಬಾಯ್ ರೆಡಿ ಆದ, ನಾವು ರೆಡಿ ಆದ್ವಿ. ನೋಡಿ ಹೆಂಗೆ ರೆಡಿ ಆಗಿದೆ. ನಾವೆಲ್ಲರಂಗೂ ಓವರ್ ಮೇಕಪ್ ಮಾಡೋಕ್ಕೆ ಹೋಗಲ್ಲ, ಸಿಂಪಲ್, ವೆರಿ ಸಿಂಪಲ್. ಒಂದು ಬೊಟ್ಟು, ಒಂದು ಲೈಟಾಗಿ ಲಿಪ್ಟಿಕ್ ಮತ್ತೊಂದು ಪೌಸ್ ಕ್ರೀಮ್. ನೋಡಿ ಎಷ್ಟು ನ್ಯಾಚುರಲ್. ನಮ್ಮ ಮುಖಕ್ಕೆಲ್ಲ ಮೇಕಪ್ಪೇ ಅಗತ್ಯ ಇಲ್ಲ ಗೈಸ್. ನಾವಿವಾಗ ಹೊರಡುವುದು. ನಮಗೆ ಇವಾಗ ಎಲ್ಲಿಗಪ್ಪ ಫಸ್ಟ್ ಹೋಗಬೇಕಾಗಿದ್ದು ನಾವು ಸೈಬರಿಗೆ ಹೋಗಿ ಸೈಬರಿಂದ ಒಂದು ಸಣ್ಣ ಕೆಲಸ ಇದೆ. ಆ ಕೆಲಸ ಮುಗಿಸ್ಕೊಂಡು ಡೈರೆಕ್ಟು ಹಾಸ್ಟೆಲ್ಗೆ ಗೈಸ್. ಓಕೆ ನೋಡಿ, ಹೆಲ್ಮೆಟ್ಟು ಗಾಡಿ ತೆಗಿತಾನೆ ನೋಡಿ. ಈಗ ಹಾಕೊಂಡು ಬಿದ್ದರೆ ನನ್ನ ಗಾಡಿ ಅಯ್ಯೋ. ನಡಿ ಗೈಸ್. ಹರಸ ಮಾಡ್ತಿದ್ದಾನೆ. ಹಿಂದೆ ಗುಂಡಿದೆ. ಬಿದ್ದರೆ ಉಂಟಲ್ಲ ನೀನು ಚಟ್ನಿ ಆಯ್ತಾ? ಬೇಕಾ ಇದು ನಿಂಗೆ? ನಿಂಗೆ ಬೇಕಾ ಇದು? ಸರಿ ಸರಿ ಸರಿ, ಗುಂಡಿದೆ. ಹೋದ್ರು. ಬ್ರೇಕ್ ಅಲ್ಲ ನಿಂದು. ಹಾಂ ಬ್ರೇಕ್. ಒಂದು ಕೈಯಲ್ಲಿ ಗಾಡಿ. ಹತ್ತ ಬೇಗ ಕೂತ್ಕೊಳ್ಳ, ಬೀಳುವಾಗಿ ಹತ್ತು ಬೇಡ ಬಾರೆ. ಓಕೆ ಡನ್. ನಾವಿವಾಗ ಸಾಮಾನು ತರಲಿಕ್ಕೆ ಡಿ-ಮಾರ್ಟಿಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಇದೊಂದು ಯಾವಾಗಲೂ ಹಿಂದೆಯಿಂದ ಬರಲಿಕ್ಕೆ ಉಂಟಿದು. ನಮಗೆ ಹೋಗುವಾಗ ಬಾಯ್ ಹೇಳೋದು, ಟಾಟಾ ಹೇಳೋದು, ಒಂದು ಕಿಸ್ ಮಾಡೋದು. ನೀವು ಬೇಡ ಮರಲ್ಲ ಹುಡುಕಿ ಆದ್ರೆ ನಾವು ಬರಲ್ಲ ಅಂತ ಕಾಡಿಂದ ಇವಾಗ ನಿಮ್ದು ಶಾಲೆ ಇರುವಾಗ ಕರ್ಕೊಂಡು ಹೋದ್ರೆ ಉಂಟಲ್ಲ, ಟೀಚರ್ ಅವ್ರು ನನಗೆ ಹೊಡಿತಾರೆ. ಒಂದೇ ದಿನ ಕರ್ಕೊಂಡು ಮತ್ತೆ ಅವತ್ತು ಬೇಡ ಪ್ಲೀಸ್. ನೋಡಿ ಗೈಸ್, ಹೊರಗಡೆ ಹೋಗುದಂದ್ರೆ ಈ ಥರ ಮಾಡ್ತಾರೆ ಅವ್ರು. ಪ್ಲೀಸ್ ಇಲ್ಲ ಕರ್ಕೊಂಡು ಹೋಗಲ್ಲ ನಾವು. ನಾವಿವಾಗ ಡಿ-ಮಾರ್ಟಿಗೆ ಬಂದಿದ್ದೀವಿ ಗೈಸ್ ಸಾಮಾನು ತರಲಿಕ್ಕೆ. ನಾನು ನಾನ್ ವೆಜ್ ಎಲ್ಲ ತಿಂತೇನೆ, ಬಟ್ ನಮ್ಮ ಅಮ್ಮನ ಮನೆಯವರೆಲ್ಲ ಪಪ್ಪ ಮಮ್ಮಿ ಹಾಗೆ ತಂಗಿ ತಮ್ಮ ಅವರೆಲ್ಲ ವೆಜ್. ಹಾಗೆ ನಾನು ಎಲ್ಲ ಥರದ ಕಾಳು ಬೇಳೆ ಹಾಗೆ ತರಕಾರಿ ತುಂಬ ಯೂಸ್ ಮಾಡೋದು, ಕಾಳು ಮತ್ತು ಬೇಳೆ. ಹಾಗಾಗಿ ನಾವು ಡಿ-ಮಾರ್ಟಿಗೆ ಬರೋದು. ಇವಾಗ ನಾವು ಇದನ್ನೆಲ್ಲ ತಗೊಂಡು ಮನೆಗೆ ಹೋಗಿ ಇಟ್ಟು ಇವಾಗ ನಾವು ಹಾಸ್ಟೆಲ್ಗೆ ಹೋಗ್ತೀವಿ. ಹಾಯ್ ಗೈಸ್, ಹಾಸ್ಟೆಲ್ಗೆ ಹೋಗಿ ಸುಸ್ತಾಯಿತು. ಸಂಜೆ ಈಗ 7:30-8 ಗಂಟೆ ಆಯಿತು ಬರುವಾಗ. ಇವಾಗ ನಾವು ಬಿರಿಯಾನಿ ರೆಡಿ ಮಾಡಿ ಇಟ್ಟಿದ್ದೀವಿ. ಆಲ್ರೆಡಿ ಎಲ್ಲ ಮಾಡಿ ಕುದಿಲಿಕ್ಕೆ ಇಟ್ಟಿದ್ದೀವಿ. ಹಾಗೆ ನಮ್ಮ ತಮ್ಮನ ಹೆಂಡತಿ ಹೆಲ್ಪ್ ಮಾಡಿದ್ಲು, ಬಿರಿಯಾನಿ ಕುದೀತಾ ಇದೆ, ಬಿರಿಯಾನಿ ತಿನ್ನುವ. ನಾನು ನೆಕ್ಸ್ಟ್ ಟೈಮ್ ನಿಮಗೆ ಬಿರಿಯಾನಿ ಮಾಡುವುದು ಹೇಗೆ ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇವಾಗ ಊಟ ಮಾಡುವ ಸಮಯ, ಬನ್ನಿ ಬರ್ರಿ ಗೈಸ್, ಬಿರಿಯಾನಿ ತಿನ್ನೋದು. ಊಟ ಮಾಡಿ ಸುಸ್ತೈತಿ, ಮಕ್ಕೋಬೇಕು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್, ಗುಡ್ ನೈಟ್.